ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತು ನಿಮಗೆ ಇಂಡಿಯನ್ ಬ್ಯಾಂಕ್ ಇಂದ ಒಂದು ನೋಟಿಫಿಕೇಶನ್ ಬಂದಿದೆ ಜಾಬ್ ಆಪರ್ಚುನಿಟೀಸ್ ಬಗ್ಗೆ. ಸೊ ಈ ಇಂಡಿಯನ್ ಬ್ಯಾಂಕ್ ಇಂದ ಆಲ್ ಓವರ್ ಇಂಡಿಯಾ ಇದೆ, ನಮ್ಮ ಕರ್ನಾಟಕದಲ್ಲೂ ಕೂಡ ಇದೆ. ಸೊ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಪೋಸ್ಟ್ ಗಳಿವೆ, ಎಷ್ಟು ಸಂಬಳ ಸಿಗುವಂತದ್ದು ಅಥವಾ ಸ್ಟೈಫಂಡ್ ಸಿಗುವಂತದ್ದು, ಏನೇನು ಕ್ವಾಲಿಫಿಕೇಶನ್ಸ್ ಬೇಕು, ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ವಿವರ ಕೊಡ್ತೀನಿ. ಇನ್ನೂ ವಿಡಿಯೋ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈ ನೋಟಿಫಿಕೇಶನ್ ನ ಅಪ್ಲಿಕೇಶನ್ ಲಿಂಕ್ ಬೇಕು ಅಂತ ಅಂದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾವು ಕಳಿಸ್ಕೊಡ್ತೀವಿ. ಮತ್ತೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ ಫ್ರೆಂಡ್ಸ್ ಸಹ ಶೇರ್ ಮಾಡಿ, ಅವರು ಕೂಡ ಬೆನಿಫಿಟ್ ತಗೊಳ್ಳಿ. ಸೊ ಇನ್ನ ಈ ಜಾಬ್ ಅಪ್ಲಿಕೇಶನ್ ಬಗ್ಗೆ ಬರೋದಾಯ್ತು ಅಂದ್ರೆ, ಯಾವ ಬ್ಯಾಂಕ್ ಇಂದು ಜಾಬ್ ಆಪರ್ಚುನಿಟಿ ಅಂದ್ರೆ ಇಂಡಿಯನ್ ಬ್ಯಾಂಕ್ ಅನ್ನೋದ್ರದ್ದು. ಸೊ ಇಲ್ಲಿ ನಮ್ಗೆ 1500 ಪೋಸ್ಟ್ ಅವೈಲೇಬಲ್ ಇರುವಂತದ್ದು ಆಲ್ ಓವರ್ ಇಂಡಿಯಾ. ಇಲ್ಲಿ ಪೋಸ್ಟ್ ನೇಮ್ ಅಂತ ನೋಡೋದಾಯ್ತು ಅಂದ್ರೆ ಅಪ್ರೆಂಟಿಸ್ಶಿಪ್ ಅನ್ನುವಂಥದ್ದು. ಸೊ ಇದರಲ್ಲಿ ನಿಮ್ಗೆ ಸ್ಟೈಫಂಡ್ ಕೂಡ ಕೊಡುವಂತದ್ದು. ಮತ್ತೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಪೋಸ್ಟ್ ಗಳಿವೆ ಅಂತ ಅಂದ್ರೆ ಇಡೀ ಕರ್ನಾಟಕದಲ್ಲಿ ಇಂಡಿಯನ್ ಬ್ಯಾಂಕ್ ಎಲ್ಲೆಲ್ಲಿದೆ ಅಲ್ವಾ, ಅಲ್ಲಲ್ಲಿ ವೇಕೆನ್ಸಿ ಇರುವಂತದ್ದು. ಸೊ ಅಲ್ಲಿ ನೀವು ಈ ಪ್ರೋಸೆಸ್ ಅಲ್ಲಿ ಸೆಲೆಕ್ಟ್ ಆಯ್ತು ಅಂತ ಅಂದ್ರೆ ನಿಮ್ಗೆ ಜಾಬ್ ಸಿಗುವಂತದ್ದು. ಇದ್ರ ಜೊತೆಗೆ ನೀವು ಕರ್ನಾಟಕ ಬಿಟ್ಟು ಹೊರ ರಾಜ್ಯಗಳಲ್ಲೂ ಕೆಲಸ ಮಾಡ್ಬೇಕು ಅನ್ನೋ ಇಚ್ಛೆ ನಿಮ್ಗಿತ್ತು ಅಂದ್ರೆ ನೀವು ಅದಕ್ಕೂ ಕೂಡ ಅಪ್ಲೈ ಮಾಡುವಂತದ್ದು. ನಮ್ಮ ಕರ್ನಾಟಕದಲ್ಲಿ ಪ್ರಸ್ತುತ 42 ಓಪನಿಂಗ್ಸ್ ಇರುವಂತದ್ದು, ಇಡೀ ಕರ್ನಾಟಕ ಕನ್ಸಿಡರ್ ಮಾಡ್ತು ಅಂದ್ರೆ. ಅದ್ರ ಜೊತೆಗೆ ನಮ್ಮ ಪಕ್ಕದ ರಾಜ್ಯ ಆಗಿರುವಂತಹ ಆಂಧ್ರ ಪ್ರದೇಶ ಅಲ್ಲಿ ನೋಡೋದಾಯ್ತು ಅಂದ್ರೆ 82 ಓಪನಿಂಗ್ ಇರುವಂತದ್ದು. ಅದರ ಜೊತೆಗೆ ಗೋವಾದಲ್ಲಿ ನೋಡ್ತು ಅಂದ್ರೆ 2 ಓಪನಿಂಗ್ ಇದೆ. ಮತ್ತೆ ಕೇರಳದಲ್ಲಿ 44 ಓಪನಿಂಗ್ ಇರುವಂತದ್ದು. ಕರ್ನಾಟಕ ಮೇಲಿರುವಂತಹ ಮಹಾರಾಷ್ಟ್ರದಲ್ಲಿ 68 ಓಪನಿಂಗ್ ಇರುವಂತದ್ದು. ಇನ್ನ ತೆಲಂಗಾಣದಲ್ಲಿ ನೋಡ್ತು ಅಂದ್ರೆ ನಿಮ್ಗೆ 42 ಓಪನಿಂಗ್ ಇರುವಂತದ್ದು. ಆದ್ರೆ ತಮಿಳುನಾಡು ಅಲ್ಲಿ ತುಂಬಾ ಜಾಸ್ತಿ ಓಪನಿಂಗ್ ಇರುವಂತದ್ದು, 277 ಓಪನಿಂಗ್ ಇರುವಂತದ್ದು. ಸೊ ಇವೆಲ್ಲ ನಮ್ಮ ಸೌತ್ ರೀಜನ್ಸ್ ಅಂತಾನೆ ಕರಿಬಹುದು. ಸೊ ನೀವು ಕರ್ನಾಟಕ ಬಿಟ್ಟು ಬೇರೆ ಕಡೆನೂ ಕೆಲಸ ಮಾಡಕ್ ನಿಮ್ಗೆ ಆಸಕ್ತಿ ಇದೆ, ಇಲ್ಲ ಎಕ್ಸ್ಪ್ಲೋರ್ ಮಾಡ್ತೀವಿ ಅಂದ್ರೆ ಈ ರಾಜ್ಯಗಳನ್ನ ನೀವು ಕನ್ಸಿಡರ್ ಮಾಡಬಹುದು. ಸೊ ಇಲ್ಲೇನು ಎಲಿಜಿಬಿಲಿಟಿ ಕೇಳ್ತಾ ಇದಾರೆ ಅಂದ್ರೆ ಗ್ರಾಜುಯೇಷನ್ ಕಂಪ್ಲೀಟ್ ಆಗಿರ್ಬೇಕು, ಯಾವುದೇ ರೆಕಾಗ್ನೈಸ್ಡ್ ಬೋರ್ಡ್ ಆಗ್ಲಿ ಅಥವಾ ಯೂನಿವರ್ಸಿಟಿ ಕಡೆಯಿಂದ ಇಡೀ ಇಂಡಿಯಾದಲ್ಲಿ ಎಲ್ಲಾನ ಓಕೆ. ಏಜ್ ಲಿಮಿಟ್ ಅನ್ನೋದು ನೋಡ್ತು ಅಂದ್ರೆ ಈ ಪರ್ಟಿಕ್ಯುಲರ್ ನೋಟಿಫಿಕೇಶನ್ ಅಥವಾ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಅಲ್ಲಿ ಸೊ ಮಿನಿಮಮ್ ಏಜ್ ಬಂದು 20 ವರ್ಷ ಆಗಿರ್ಬೇಕು, ಮ್ಯಾಕ್ಸಿಮಮ್ ಬಂದು 28 ವರ್ಷ ಆಗಿರ್ಬೇಕು. ಮತ್ತೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಸಿಗುವಂತದ್ದು. ಅಂದ್ರೆ ಇವಾಗ ನೀವು 28 ವಯಸ್ಸಾಗಿರುತ್ತೆ, ಬಟ್ ನಿಮ್ ಕ್ಯಾಟಗರಿಗಳ ಮೇಲೆ ನಿಮ್ಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಸಿಗುವಂತದ್ದು. ಏನು ಅಂತಂದ್ರೆ OBC ಗಳಿಗೆ ಏನು 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಸಿಗುವಂತದ್ದು. ಅಂದ್ರೆ 28 ಅಂದ್ರೆ 31 ವರ್ಷದವರೆಗೂ ನೀವು ಅಪ್ಲೈ ಮಾಡಬಹುದು ಈ ನೋಟಿಫಿಕೇಶನ್ಗೆ. ನಂತರ ಬರೋದಾಯ್ತು ಅಂದ್ರೆ SC ST ಅವ್ರಿಗೆ ಅಂತ ಕನ್ಸಿಡರ್ ಮಾಡ್ತು ಅಂದ್ರೆ 5 ವರ್ಷ ನೋಟಿಫಿಕೇಶನ್ ರಿಲ್ಯಾಕ್ಸೇಷನ್ ಕೊಟ್ಟಿರುವಂತದ್ದು, 33 ವರ್ಷದವರೆಗೂ ಅಪ್ಲೈ ಮಾಡುವಂತದ್ದು. ಇನ್ನ ಫಿಸಿಕಲಿ ಚಾಲೆಂಜೆಡ್ ಕ್ಯಾಂಡಿಡೇಟ್ಸ್ ಆಯ್ತು ಅಂದ್ರೆ 10 ವರ್ಷ ಅಂದ್ರೆ 38 ವಯಸ್ಸವರೆಗೂ ಅಪ್ಲೈ ಮಾಡುವಂತದ್ದು. ಮತ್ತೆ ಇಲ್ಲಿ ಅಪ್ಲಿಕೇಶನ್ ಫೀಸ್ ಕೂಡ ಇರುವಂತದ್ದು ವೀಕ್ಷಕರೇ. ಸೊ ಫಿಸಿಕಲಿ ಚಾಲೆಂಜೆಡ್ ಮತ್ತೆ SC ST ಅವ್ರಿಗೆ 175 ರೂಪಾಯಿ ಚಾರ್ಜ್ ಮಾಡ್ತಾರೆ. OBC ಜನರಲ್ EWS ಕ್ಯಾಟಗರಿ ಅವ್ರಿಗೆ 800 ರೂಪಾಯಿ ಚಾರ್ಜ್ ಮಾಡುವಂತದ್ದು. ಇದು ಅಪ್ಲಿಕೇಶನ್ ಮತ್ತೆ ಎಲ್ಲಾ ಪ್ರೋಸೆಸ್ ಆನ್ಲೈನ್ ಆಗಿರುವಂತದ್ದು. ಸೊ ನೀವು ಅಪ್ಲಿಕೇಶನ್ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಬೇಕು, ರಿಜಿಸ್ಟ್ರೇಷನ್ ಮಾಡಿಕೊಂಡು. ಸೊ ಆ ವೆಬ್ಸೈಟ್ ಲಿಂಕ್ ಮತ್ತೆ ಆ ನೋಟಿಫಿಕೇಶನ್ ಸಂಪೂರ್ಣವಾಗಿ ನಿಮ್ಗೆ ಕಳಿಸ್ಕೊಡ್ತೀನಿ, ಕಮೆಂಟ್ ಮಾಡಿ ಲಿಂಕ್ ಅಂತ. ಸೊ ಇದೊಂದು ಬ್ಯಾಂಕ್ ಜಾಬ್ ಆಗಿರೋದ್ರಿಂದ ಇಲ್ಲಿ ಸೆಲೆಕ್ಷನ್ ಪ್ರೊಸೆಸ್ ಇರುವಂತದ್ದು. ಮೊದಲು ನಿಮ್ಗೆ ಆನ್ಲೈನ್ ಟೆಸ್ಟ್ ಇರುವಂತದ್ದು, ಅದಾದ ನಂತರ ಲೋಕಲ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಅಂತ. ಅಂದ್ರೆ ನಿಮ್ಮ ಮಾತೃಭಾಷೆಯಲ್ಲಿ ನಿಮ್ಮ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ ಅಂದ್ರೆ ನೀವು ಎಷ್ಟು ಚೆನ್ನಾಗಿ ಮಾತಾಡ್ತೀರಾ, ಆ ಭಾಷೆ ಬಗ್ಗೆ ಯಾವ ರೀತಿ ನಿಮಗೆ ನಾಲೆಜ್ ಇದೆ ಅನ್ನೋದು ಕೂಡ ಒಂದು ಟೆಸ್ಟ್ ಮಾಡ್ತಾರೆ. ಮತ್ತೆ ಇಂಟರ್ವ್ಯೂ ಕೂಡ ಇರುವಂತದ್ದು. ಅಪ್ಲಿಕೇಶನ್ ಲಿಂಕ್ ಕಳಿಸ್ಕೊಡ್ತೀವಿ, ಕಮೆಂಟ್ ಮಾಡಿ ಲಿಂಕ್ ಅಂತ. ಸೊ ಇದಾಗಿತ್ತು ಈ ವಿಡಿಯೋದಲ್ಲಿ ಮಾಹಿತಿ. ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ ಫ್ರೆಂಡ್ಸ್ ಸಹ ಶೇರ್ ಮಾಡಿ. ಇನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀವಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.